ರಾಜಕಾಲುವೆ ಸ್ಮಶಾನ ಸರ್ಕಾರಿ ಜಮೀನು ಒತ್ತುವರಿಯ ಆರೋಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಹೋರಾತ್ರಿ ಮೌನ ಪ್ರತಿಭಟನೆಯನ್ನ ನಡೆಸಲಾಗಿದೆ. 2 ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಕೂಡ ಜಿಲ್ಲಾಡಳಿತ ಒಂದು ಸ್ವಲ್ಪನೂ ತಲೆ ಕೆಡಿಸಿಕೊಂಡಿಲ್ಲ. ಭರವಸೆ ಈಡೇರಿಸದ ದೇವನಹಳ್ಳಿ ತಹಶೀಲ್ದಾರ್, ಬೆಂಗಳೂರು ಗ್ರಾಮಾಂತರ ಡಿಸಿ ಸ್ವಲ್ಪ ಭಾಗ ಒತ್ತುವರಿ ತೆರವುಗೊಳಿಸಿ ಸುಮ್ಮನಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಇದರಿಂದ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಲಾವಕಾಶ ನೀಡಿ ಸುಮ್ಮನಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಅಧಿಕಾರಿಗಳ ವಿರುದ್ಧ ಮೌನ ಧರಣಿಯನ್ನ ಮಾಡಲಾಗಿದೆ. ದೇವನಹಳ್ಳಿ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರಿಂದ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ನಾವು ಬಹಳಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಮಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಈ ಥರದೊಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ರಾಜಕಾಲುವೆ, ಸ್ಮಶಾನ, ಸರ್ಕಾರಿ ಜಮೀನು ಇದೆಲ್ಲ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ಕಂಪ್ಲೇಂಟ್ ಅನ್ನ ಮಾಡಿದ್ರು, ಬಹಳಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕೆ ಈ ನಿರ್ಲಕ್ಷ್ಯ? ಜಾಣ ಕುರುಡು ಅಂತಾರಲ್ಲ ಅದಾ, ಅಥವಾ ಯಾವ್ದಾದ್ರು ಒತ್ತಡ ಇದೆಯಾ? ಇದು ಸಹಜವಾಗಿ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕೂತ್ಕೊಂಡು ಅಹೋರಾತ್ರಿ ಮೌನ ಪ್ರತಿಭಟನೆಯನ್ನ ಮಾಡಿದ್ದಾರೆ. 2 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರು, ಜಿಲ್ಲಾಡಳಿತ ಮಾತ್ರ ಕಿಂಚಿತ್ತೂ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಇದನ್ನು ಸರಿಪಡಿಸ್ತಾ ಇಲ್ಲ ಅಂತ ಬೇಸರದಲ್ಲಿ, ಅಸಮಾಧಾನದಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಬೆಳಗಿನ ಜಾವ 5:45 ಏನು ನಾವು ನ್ಯಾಯಕ್ಕಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡಬೇಕು ಅಂತೇಳಿ ನಾವು ಕುಂತಿದ್ದೀವಿ. ನಿನ್ನೆ ಮಧ್ಯಾಹ್ನದಿಂದ ನಾವು ನ್ಯಾಯಕ್ಕಾಗಿ ಒದ್ದಾಡ್ತಾ ಇರೋವಂಥದ್ದು. ಜಿಲ್ಲಾಧಿಕಾರಿಗಳು 10ನೇ ತಾರೀಕುವರೆಗೂ ಸುಮ್ಮನೆ ಇದ್ಬಿಡಿ, ತದನಂತರ ನ್ಯಾಯ ಕೊಡ್ತೀವಿ ಅಂದರು. ಅಂದರೆ ಇದೇ ಥರ 5-6 ಬಾರಿ ಇಲ್ಲಿ ಬಂದು ನಾವು ಹೋರಾಟಕ್ಕೆ ಕೂತ್ಕೊಂಡೋಗ್ಲು ಇದೇ ಮಾತನ್ನು ಹೇಳಿ ಕಳಿಸಿದ್ರು. ಸರಿ, ಸುಮಾರು 4 ವರ್ಷದಿಂದ ನಾವು ನೋಡಿ ಸಾಕಾಗಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಜಿಲ್ಲಾ ಭವನದ ಮುಂದೆನೇ ಧರಣಿಯನ್ನು ಮಾಡ್ತೀವಿ, ನಾವು ನ್ಯಾಯ ಪಡೆದೇ ಪಡಿತೀವಿ ಅಂತೇಳಿ ಹೋರಾಟಕ್ಕೆ ಕುಂತಿದ್ದೀವಿ. ಬೆಳಗಿನ ಜಾವ